ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗ GNM ನರ್ಸಿಂಗ್ ಮತ್ತು ಅಪ್ಲಿಕೇಶನ್ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ತಾ ಇದ್ದೀರಿ, ಪೇಮೆಂಟ್ ಕೂಡ ಆಗ್ತಾ ಇದೆ. ಸೊ ಎಲ್ಲ ನೀವು ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಅದಕ್ಕೆ ಮತ್ತೆ ಎಡಿಟಿಂಗ್ ಆಪ್ಷನನ್ನು ಕೊಡೋದು ಕಷ್ಟ ಆಗುತ್ತೆ. ಎಡಿಟಿಂಗ್ ಆಪ್ಷನ್ ಬಿಡ್ಬೋದು, ಬಿಡದೇನೂ ಇರ್ಬೋದು. ಓಕೆ, ಆಮೇಲೆ ನೆನಪಿಟ್ಟುಕೋರಿ, ಸಣ್ಣ ಪುಟ್ಟ ತಪ್ಪಾಗಿದ್ದರೆ ರಿಜೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಪೇಮೆಂಟ್ ಮಾಡಿಲ್ಲ ಅಂದರೆ ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಈ ಒಂದು ಡಮ್ಮಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಪೇಮೆಂಟ್ ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಬೋರ್ಡ್ ಇದೆ ಇದು. ಹೀಗಾಗಿ ರಿಜೆಕ್ಟ್ ಅಂತೀವಿ ಮಾಡೋಂಗಿಲ್ಲ. ರಿಜೆಕ್ಟ್ ಮಾಡಿದ್ರು ಕೂಡ ನಿಮಗೆ ಮೆಸೇಜ್ ಬರುತ್ತೆ, ಯಾಕೆ ರಿಜೆಕ್ಟ್ ಮಾಡಿದೀವಿ ಅಂತ. ಅದನ್ನು ನೀವೇನು ಮಾಡಬೇಕು, ಸರಿಪಡಿಸಿಕೊಳ್ಳಬೇಕು. ಅದು ಫ್ಯೂಚರಲ್ಲಿ ಬರುತ್ತೆ. ಸೊ ಇವಾಗ ಒಂದು ಬಂದಿರುವಂಥ ಪ್ರಶ್ನೆ ಏನಂದರೆ, ಅಪ್ಲಿಕೇಶನ್ ಹಾಕಿದ್ದೀವಿ, ಪೇಮೆಂಟ್ ಮಾಡಿದ್ದೀವಿ, ಎಲ್ಲ ಕರೆಕ್ಟ್ ಆಗಿದೆ. ಸೊ ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡಬೇಕು ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕಂತಂದರೆ ಕಾಯಬೇಕು. ಅವರಗಳ ಒಂದು ಆನ್ಲೈನ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋ ತನಕ ಎಲ್ಲಾರು ಹೋಗ್ಬೇಕಾ. ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಇರೋದಂದರೆ, ಅಪ್ಲಿಕೇಶನ್ ಹಾಕಿದ್ದೀವಿ, ಬೆಂಗಳೂರು ಹೋಗಬೇಕಾ ಅಥವಾ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಕೇಳಬೇಕಾ, ನಾವೆಲ್ಲಿ ಹೋಗಬೇಕು ಅಂತ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಕೂಡ ಆನ್ಲೈನ್ ಆಗುತ್ತೆ. ಸೊ ಆನ್ಲೈನಲ್ಲಿ ನೀವು ಕುಂತು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಮಗೆ ಮೆಸೇಜ್ ಬರೋ ತನಕ ಕಾಯಬೇಕು. ಸೊ ಮೆಸೇಜ್ ಯಾವಾಗ ಬರುತ್ತೆ, ಮೆಸೇಜು ಯಾವಾಗ ಬರುತ್ತೆ ಅಂತಂದರೆ ಜುಲೈ ಮಂತ್ ಎಂಡಿಂಗ್ ತನಕ ಬರುತ್ತೆ. ಯಾಕಂದರೆ ಇನ್ ಕೇಸ್ ಆಫ್ ಎಕ್ಸ್ಟೆನ್ಷನ್ ಆದರೆ, ಅಪ್ಲಿಕೇಶನ್ ಏನಾದರೂ ಮತ್ತೆ ಡೇಟ್ಗಳನ್ನು ಕೊಟ್ಟರೆ ಆಗಸ್ಟ್ 1ನೇ ತಾರೀಕು ತನಕ ಕಾಯಬೇಕು. ಆಗಸ್ಟ್ 1ನೇ ತಾರೀಕು ಫಸ್ಟ್ ವೀಕ್ ತನಕ ಕಾಯಬೇಕಾಗತ್ತೆ. ಅಲ್ಲಿ ತನಕ ನೀವು ಕಾಯಬೇಕು. ಯಾರು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿ ಕುಂತಿದ್ದೀರಿ, ಆಗಸ್ಟ್ ತನಕ ಕಾಯಬೇಕು. ಆಗಸ್ಟ್ ತನಕ ಏನಾಗುತ್ತೆ ಅಂದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಥವಾ ನಾನು ಕೂಡ ವಿಡಿಯೋ ಮುಖಾಂತರ ತಿಳಿಸ್ತೇನೆ, ಅಥವಾ ನೀವು ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು ಮುಂದೆ ಏನಾಗುತ್ತೆ ಅಂತ. ಆದರೆ ಆಗಸ್ಟ್ ತನಕ ಕೂಡ ಏನಾಗೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿ ವೇಟ್ ಮಾಡಬೇಕು.